ಅಧ್ಯಾಯ 3. ಒಟ್ಟಿನಲ್ಲಿ ಕ್ರಾಂತಿ ಆಗಬೇಕು ಅನ್ನೋ ತೀರ್ಮಾನವನ್ನೇನೋ ತಗೊಂಡಾಯ್ತು. ಆದರೆ ಮುಂದೆ ಚಕ್ರ ವ್ಯೂಹದ ಒಳಗಡೆ ಹೋಗಲು ಕೂಡ ದಾರಿ ಗೊತ್ತಿಲ್ಲದ ಅಭಿಮನ್ಯು ಥರ ಕೆಸರೂರಿನ ಕ್ರಾಂತಿಕಾರಿಗಳು 4 ಕಲ್ಲು ಬೆಂಚಿನ ಮೇಲೆ ಕುಳಿತು ಮಿಕಿ ಕೆಸರೂರಿನ ದಿಗಂತಗಳನ್ನ ನಿರೂಪಿಸುತ್ತಿದ್ದರು. ಕ್ರಾಂತಿಗೂ ಸಹ ಯೋಜನೆಗಳ ಅಗತ್ಯ ಇದೆ ಎಂದು ಅವರಿಗೆ ಹೊಳಿಲಿಲ್ಲ. ಕತ್ತಲಾಗತೊಡಗಿತ್ತು. ಇನ್ನೇನು ಮನೆಗೆ ಹೊರಡಬೇಕಲ್ಲ ಅಂದ್ಕೊಂಡ ಅಂಗಾರ, ಈ ದರಿದ್ರ ನನ್ನ ಮಗನ ಮನೆ ಅನ್ನೋದು ಯಾಕಿದೆಯೋ ಏನೋ ಎಂದು ಗೊಣಗಿದ. ಸುಮ್ಮನೆ ಕ್ರಾಂತಿ ಮಾಡಿಕೊಂಡು ಬೀದಿಯಲ್ಲೇ ಮಿತ್ರರೊಡನೆ ಜೀವಮಾನ ಕಳೆಯೋದು ಚೆನ್ನಾಗಿರುತ್ತದೆ ಎಂದನಿಸಿತ್ತು ಅವನಿಗೆ. ಆ ಸೈಕಲ್ ಶಾಪಿನ ರಾಮುಗೆ ಸರಿಯಾಗಿ ಬೆಂಡೆತ್ತಬೇಕಲ್ಲ ರಮೇಶ ಎಂದು ರಮೇಶನತ್ತ ತಿರುಗಿ ಹೇಳಿದ. ಯಾಕಪ್ಪ, ಅವನೇನು ಮಾಡ್ದ ನಿನಗೆ ಅಂತ ಇಂಗ್ಲೀಷ್ ಗೌಡ ಕೇಳ್ದ. ಬೆಳಿಗ್ಗೆ ಬಾಡಿಗೆ ಸೈಕಲ್ ನನಗೆ ಕೊಡೋದಿಲ್ಲ ಅಂತ ಹೇಳ್ದ. ಯಾಕೆ, ಸೈಕಲ್ ಇಟ್ಕೊಂಡು ಪೂಜೆ ಮಾಡ್ತಾನಂತೇನೋ? ಮೊನ್ನೆ ಅವನ ಸೈಕಲ್ ಮೇಲೆ ಇಬ್ಬರನ್ನು ಕೂರಿಸ್ಕೊಂಡು ಹಳೆ ಕೆಸರಿನ ಕಡೆ ಹೋಗ್ತಿದ್ದೆ. ಅದನ್ನು ಇವನು ನೋಡಿದ್ನಂತೆ. ಚಕ್ರ ಬೆಂಡಾಗಿದೆ, ತ್ರಿಬಲ್ ರೈಡ್ ಮಾಡ್ತೀಯಾ, ಸೈಕಲ್ ಕೊಡೋದಿಲ್ಲ ಅಂತ ಅಂದ. ಅಂಥವ್ರನ್ನ ವಿಚಾರಿಸೋಕ್ಕೆ ಪೊಲೀಸ್ನವರಿದ್ದಾರೆ. ಇವನಿಗೆ ಯಾಕಂತೆ ಅದ್ರ ಉಸಾಬರಿ? ನಾಳೆ ನನ್ನ ಜೊತೆ ಬಾ, ಅವನು ನನ್ನ ಎದುರು ಕೊಡೋದಿಲ್ಲ ಅಂತ ಹೇಳಲಿ ಅಂದ ರಮೇಶ. ಅಷ್ಟರಲ್ಲಿ ಡಮ ದೂರದಲ್ಲಿ ತಮಟೆ ಮೊಳಗಿತು. ಓಹೋ, ಯಾರ ಮನೆಯದೋ ಜಪ್ತಿ ಸಾಮಾನು ಹರಾಜು. ಈ ಅಡಮಾನ ಬ್ಯಾಂಕಿನ ಸೂಳೆ ಮಕ್ಕಳಿಗೆ ಏನು ಮಾಡೋದು? ನಿನ್ನೆ ನಮ್ಮ ಮಾವನ ಮನೆ ಜಪ್ತಿಗೆ ಬಂದಿದ್ರಂತೆ. ಮನೆ ಒಳಗೆ ನುಗ್ಗಿ ಪಾತ್ರೆ ಪರಡಿ ಹೊತ್ಕೊಂಡು ಹೋದ್ರಂತೆ. ಇಂಗ್ಲೀಷ್ ಗೌಡ ತಮಟೆ ಸದ್ದು ಕೇಳಿಸ್ಕೊಂಡು ಹೇಳ್ದ. ರಮೇಶ ಹೇಳ್ದ, ಏನು ಮಾಡಬೇಕು? ಕ್ರಾಂತಿ ಅಷ್ಟೇ, ಅದೊಂದೇ ಇದಕ್ಕೆಲ್ಲ ಮದ್ದು. ಪಾಪ ಅಡಮಾನ ಬ್ಯಾಂಕಿನ ಆಳು ರುದ್ರ ನಿನ್ನೆನೇ ಸಾಯಂಕಾಲ ನಾಳೆ ಜಪ್ತಿಗೆ ಬಂದರೂ ಬರ್ಬೋದು, ಒಡವೆ ವಸ್ತು ಬೆಲೆ ಬಾಳೋದೇನಿದ್ರು ಮನೆ ಒಳಗಡೆ ಇಡಬೇಡಿ ಅಂತ ಮೊದಲೇ ಹೇಳ್ದ. ಹಂಗಾಗಿ ಬ್ಯಾಂಕ್ನವ್ರು ಖಾಲಿ ಮನೆ ಜಪ್ತಿ ಮಾಡಿದ್ದಾರೆ. ಬೋಳಿ ಮಕ್ಕಳಿಗೆ ಕಸ್ಪರ್ಕೆ ಮಡಿಕೆ ಕುಡಿಕೆ ಬಿಟ್ಟು ಮತ್ತೇನು ಸಿಕ್ಕಿಲ್ಲ ಅಂತ ಕಾಣ್ತದೆ. ನಾನು ಬೆಳಿಗ್ಗೆ ಹೋಗಿ ರುದ್ರನಿಗೆ 5 ರೂಪಾಯಿ ಕೊಟ್ಟು ಪೇಟೆ ಬೀದಿಲಿ ಟಾಮ್ ಮಾಡಿ ಮಾವನ ಮಾನ ತೆಗಿಬೇಡ ಮರೆಯ, ಬೇಕಾದರೆ ಬೇರೆಯವ್ರನ್ನೆಲ್ಲ ಸಾರ್ಕು ಅಂತ ಹೇಳಿ ಬಂದಿದ್ದೀನಿ. ಇಂಗ್ಲೀಷ್ ಗೌಡ ತಾನು ಮಾಡಿರೋ ತಂತ್ರಗಳನ್ನೆಲ್ಲ ಗೆಳೆಯರಿಗೆ ವಿವರಿಸ್ದ. ಇಂಗ್ಲೀಷ್ ಗೌಡನ ಮಾವ ಸೊಪ್ಪಿನಗುಡ್ಡೆ ರಾಮೇಗೌಡರ ಕೈಲಿ ರುಜು ಹಾಕಿಸ್ಕೊಂಡು ಅರ್ಧ ದುಡ್ಡು ಅವ್ರಿಗೆ ಕೊಟ್ಟು ಇನ್ನರ್ಧವನ್ನು ಬ್ಯಾಂಕಿನ ಸೆಕ್ರೆಟರಿ ರಾಮಾಚಾರಿ ತಾನೇ ತಿಂದು ಹಾಕಿದ್ದ. ಹೀಗಾಗಿ ಆ ಅಳುಕಿನಿಂದಲೇ ಪ್ರತಿ ಸಾರಿಯೂ ಜಪ್ತಿ ಹಿಂದಿನ ದಿನ ಆ ಮನೆಯವರಿಗೆ ಆಳುಗಳ ಕೈಲಿ ಮೊದಲೇ ಹೇಳಿ ಕಳಿಸಿ ಉಪಕರಿಸುತ್ತಿದ್ದು ರಾಮಾಚಾರ್ಯ ಧರ್ಮಪ್ರಜ್ಞೆ ಮಾಡುತ್ತಿದ್ದ ಕೆಲಸ. ರಮೇಶ ಇಂಗ್ಲೀಷ್ ಗೌಡನ ಮಾತಿಗೆ ಬೇಸರಗೊಂಡು, ಲೋ ಇಂಗ್ಲೀಷ್ ಗೌಡ, ಇದೆಲ್ಲ ಕ್ರಾಂತಿಕಾರಿಗಳು ಮಾಡೋ ಕೆಲಸವೇನೋ? ಲಂಚ ಕೊಡೋದು, ಪೂಸಿ ಹೊಡೆಯೋದು, ಥತ್ ಅಂದ. ಒಳ್ಳೆ ಹೇಳ್ತೀಯಾ, ಮತ್ತೇನು ಮಾಡಂತೆ? ಸದ್ಯಕ್ಕೆ ಮಾನ ಬೀದಿ ಪಾಲೋಗೋದನ್ನು ತಪ್ಪಿಸ್ಬೇಕೋ ಬೇಡವೋ? ಕ್ರಾಂತಿಕಾರಿಗಳು ಏನು ಮಾಡಬೇಕಂದ್ರೆ ಮನೆ ಮುಂದೆ ಬಡಿಗೆ ಹಿಡಿದು ನಿಂತ್ಕೋಬೇಕು. ಜಪ್ತಿಗೆ ಬರ್ತಾರಲ್ಲ ಆ ಬಡವರು ರಕ್ತ ಹೀರೋ ತಿಗಣೆಗಳು, ಅವ್ರಿಗೆ ಹೇಳ್ಬೇಕು, ಮನೆ ಒಳಗೆ ಕಾಲಿಟ್ರೆ ನಿಮ್ಮ ಬುರುಡೆ ಹೋಳ್ ಮಾಡಿಬಿಡ್ತೀನಿ ಅಂತ ಎಂದು ರಮೇಶ ಹೇಳ್ದ. ಮಿಕ್ಕ 3 ಇವನ ಮಾತಿಗೆ ಗಾಬರಿ ಬಿದ್ರು. ಅಲ್ಲೋ, ಅಕಸ್ಮಾತ್ ಅವರು ಒಳಗೆ ಬಂದೇ ಬಿಟ್ರು ಅನ್ನೋ ಆಗ ಎಂದು ಇಂಗ್ಲೀಷ್ ಗೌಡ ಪ್ರಶ್ನೆ ಕೇಳಿ ಗಾಬರಿಯಿಂದ ಅವನ ಮುಂದಿನ ಉತ್ತರ ನಿರೀಕ್ಷಿಸಿದ. ತೆಗೆದು ಕೊಟ್ರೆ ಬುರುಡೆ 2 ಹೋಳಾಗಬೇಕು ಸೂಳೆ ಮಕ್ಕಳಿಗೆ. ಅದಕ್ಕೆಲ್ಲ ರೆಡಿ ಇಲ್ಲದೆ ಇದ್ರೆ ನೀನೆಂಥ ಕ್ರಾಂತಿಕಾರಿನೋ? ಹೋಗೋ, ಒಳ್ಳೆ ಚೆನ್ನಾಗಿ ಹೇಳ್ತೀಯ ನೀನು. ಚಂದ್ರ ರಮೇಶನ ಮಾತಿಗೆ ತನ್ನ ಅಸಮ್ಮತಿ ಸೂಚಿಸಿದ. ಬಡ್ಡಿ ಮಗನೇ, ನಿನ್ನ ಸೋದರ ಮಾವ ಅಡಮಾನ ಬ್ಯಾಂಕಿನಾಗಿ ಏನೋ ಆಗಿದ್ದಾನೆ, ಅದಕ್ಕೆ ಹಿಂಗಂತಿ. ಮುಚ್ಚೋತ್ತೇರಿ, ನಾನು ಅಂಥವನಂತ ತಿಳ್ಕೊಂಡಿದ್ದೀಯಲ್ಲ. 100 ರೂಪಾಯಿಗೆ ಬೇಕಾದರೆ ಅವನ ಕುತ್ತಿಗೆ ಕುಯ್ದು ಬಿಡ್ತೀನಿ ತಿಳ್ಕೊ. ಅದ್ಯಾಕೆ 100 ರೂಪಾಯಿ ಕುತ್ತಿಗೆ ಕುಯ್ಯೋದಕ್ಕೆ? ಇನ್ನೂ ಚೀಪಾಗಿ ವರ್ಕೌಟ್ ಆಗುತ್ತಲ್ಲ. ದುಡ್ಡಿಸ್ಕೊಂಡು ಕೂನಿ ಮಾಡೋರು ಕ್ರಾಂತಿಕಾರಿಗಳೇನೋ ರೌಡಿ ಗುಂಡಾಗಳು ಅಷ್ಟೇ. ಗೆಳೆಯರ ವಿವಿಧ ಟೀಕೆಗಳನ್ನು ನೋಡಿ ಗಾಬರಿ ಬಿದ್ದ ಚಂದ್ರ, ಹಾಗಲ್ಲ ಕಣ್ರೋ, ಆ ಅಯೋಗ್ಯ ನನ್ನ ಮಗನ ಪ್ರಾಣಕ್ಕೆ 100 ರೂಪಾಯಿ ಬೆಲೆಯೂ ಇಲ್ಲ ಅಂತ ತೋರಿಸೋದಕ್ಕೆ ಹಂಗಂದೆ ಹೇಳಿದೆ ಅಷ್ಟೇ ಎಂದು ವಿವರಣೆ ಕೊಡತೊಡಗಿದ. ಅಷ್ಟರಲ್ಲಿ ತಮಟೆ ಹೊಡೆಯುವವನು ಹತ್ತಿರಾಗಿದ್ದ. ಅವನ ಟಾಮ್ ಕೂಗು ಈಗ 3 ಸ್ಪಷ್ಟವಾಗಿ ಕೇಳತೊಡಗಿತ್ತು. ಸೊಪ್ಪಿನಗುಡ್ಡೆ ರಾಮೇಗೌಡರ ಸೊತ್ತು ಹರಾಜು ಎಂದು ಅವನು ಕೂಗಿದ್ದು ಈಗ 3 ಸ್ಪಷ್ಟವಾಗಿ ಕೇಳಿಸ್ತು. ಇಂಗ್ಲೀಷ್ ಗೌಡ, ಅಯ್ಯಯ್ಯೋ ಸೂಳೆ ಮಗನೇ, ತೆಗೆದ ಮಾನ, ಬೆಳಗ್ಗೆ ದುಡ್ಡಿಸ್ಕೊಂಡು ಇಂಥ ಮೋಸ ಮಾಡಿದ್ದಾನಲ್ಲಯ್ಯ ಎಂದು ಗೆಳೆಯರಿಗೆ ವಿನಂತಿಸಿಕೊಂಡ. ರಮೇಶ, ನಡಿರಿ ಅವನಿಗೆ ವಿಚಾರಿಸೋಣ ಎಂದು 3 ಕರೆದುಕೊಂಡು ತಮಟೆ ಹಿಡಿದು ಸಾರುತ್ತಿದ್ದವನ ಕಡೆಗೆ ಹೊರಟ. 4 ಹತ್ತಿರ ಹೋಗಿ ನೋಡ್ತಾರೆ. ತಮಟೆ ಹಿಡಿದು ಟಾಮ್ ಮಾಡ್ತಿದ್ದವನು ರುದ್ರನಾಗಿರದೆ ಬಾಲಯ್ಯನಾಗಿದ್ದ.
ಇಂಗ್ಲಿಷ್ ಗೌಡ ಬಾಲಯ್ಯನನ್ನು ಕರೆದು ಬೆಳಗ್ಗೆ ರುದ್ರನಿಗೆ ಟಾಮ್ ಟಾಮ್ ಸಾಲ ಬೇಡೆಂದು 5 ರೂಪಾಯಿ ಇನಾಮಿ ಕೊಟ್ಟಿದ್ದನ್ನು ತಿಳಿಸ್ದ. ಕೊಟ್ಟಿದ್ರೆ ಕೊಟ್ಟವನುಂಟು, ತಗೊಂಡವನುಂಟು. ನನ್ನೇನ್ರಿ ಕೇಳ್ತೀರಾ? 5 ರೂಪಾಯಿ ಕೊಟ್ಟು ಟಾಮ್ ಟಾಮ್ ಮಾಡು ಅಂತ ಕಳ್ಸಿಯವ್ರೆ. ಟಾಮ್ ಟಾಮ್ ಮಾಡ್ತೀನಿ. 5 ರೂಪಾಯಿ ಕೊಟ್ಟು ನಿಲ್ಸೋದಂದ್ರೆ ನಿಲ್ಲಿಸ್ತೀನಿ. 5 ರೂಪಾಯಿ ಈಗೆಲ್ಲಿಂದ ತರಲಿ ಮಾರಾಯ? ಇವತ್ತು ನೀನು ಸುಮ್ಮನೆ ಹೋದ್ರೆ ನಾಳೆ ಏನಾದರೂ ಮಾಡಿ ತಂದು ಕೊಡ್ತೀನಿ. ನೀವು ಕೊಟ್ರಿ, ನಾನು ತಗೊಂಡೆ. ಈಗ ಯಾಕೆ ಮಾತು? ಎಲ್ಲಿ ದಾರಿ ಬಿಡಿ ಎಂದರೆ ಗಟ್ಟಿಯಾಗಿ ಇಂಗ್ಲಿಷ್ ಗೌಡನ ಮಾವನ ಹೆಸರು ಹೇಳಿ ಅವನ ಮನೆಯ ಉಪ್ಪಿನಕಾಯಿ ಜಾಡಿ, ಕಸಪೊರ್ಕೆ, ಕಡೆಯು ಕಲ್ಲು ಇತ್ಯಾದಿ ಐಟಮ್ಗಳನ್ನೆಲ್ಲ ಪಟ್ಟಿ ಮಾಡಿ ಬಾಲಯ್ಯ ಸಾರತೊಡಗಿದ. ಅವಮಾನದ ಮೇಲೆ ಅವಮಾನ. ದೂರದಲ್ಲಿ ಹುಡುಗಿಯರ ತಂಡ ಬೇರೆ ಬರುತ್ತಿರುವಂತೆ ಕಂಡಿತು. ಕ್ರಾಂತಿಕಾರಿಗಳೇ ಸೈರಣೆ ಮೀರ್ತು. ಇಂಗ್ಲಿಷ್ ಗೌಡನ ಸಂಧಾನದ ಪ್ರಯತ್ನ ಮುರಿದು ಬಿದ್ದುದನ್ನು ಕಂಡು ರಮೇಶ ಕೇಸನ್ನು ಕೈಗೆ ತಗೊಂಡು, ಲೋ ಬಾಲ, ಬಾಯಿ ಮುಚ್ಚುತ್ತೀಯೋ ಮುಚ್ಚಿಸ್ಬೇಕೋ ಎಂದು ಹಲ್ಲು ಕಡಿಯುತ್ತಾ ಕೇಳ್ದ. ಯಾವನಯ್ಯ ನೀನು? ಮನೆ ಜಪ್ತಿ ಮಾಡಿಸ್ಕೊಂಡು ಮರ್ಯಾದಸ್ನೇ ತಿಗ ಮುಚ್ಕೊಂಡು ಕುಂತವನೆ. ಇವನ್ ಯಾವನ ಬಾಯಿ ಮುಚ್ಚಿಸೋಕೆ ಬಂದ? ನಿನ್ನಷ್ಟೆತ್ತರದ ಮೊಮ್ಮಕ್ಳವ್ರೆ ನನಗೆ, ತಿಳ್ಕೊ. ಹೌದಾ? ಇನ್ನು ಯಾರ್ಯಾರಿದ್ದಾರೆ ಬೊಗಳು ಸೂಳೆ ಮಗನೆ ಎಂದವನೇ ರಮೇಶ ಎಲ್ಲಿಂದ ಚಕ್ಕನ ಚೂರಿಯಿಂದ ಹೊರತೆಗೆದು ಬಾಲಯ್ಯನ ಕಡೆಗೆ ನುಗ್ದ. ಬಾಲಯ್ಯನಿಗೆ ಪ್ರಾಣ ಬಾಯಿಗೆ ಬಂತು. ಈ ಹುಡುಗರು ಈ ಮಠದಲ್ಲಿ ನಿಶ್ಚಯಿಸ್ಕೊಂಡು ಬಂದಿದ್ದಾರೆ ಎಂದು ಅವನು ಊಹಿಸಿರ್ಲಿಲ್ಲ. ಅಯ್ಯಯ್ಯೋ, ನಿಮ್ಮ ದಮ್ಮಯ್ಯ, ನನ್ನ ಜೀವ ತೆಗಿಬೇಡ್ರಿ ಎಂದು ತಮಟೆ ಅಡ್ಡ ಹಿಡ್ದ. ರಮೇಶ ಅವನು ತಮಟೆ ಚರ್ಮಕ್ಕೆ ಚಾಕು ಚುಚ್ಚಿ ಸಿಗಿದ ಹಾಕ್ದ. ರಮೇಶನ ಕ್ರಾಂತಿ ಪಿಪಾಸೆಯನ್ನು ಕಂಡು ಕಂಗಾಲಾದ ಚಂದ್ರ ಅಂಗಾರ ಬೇಗ ಬೇಗ ನುಗ್ಗಿ ರಮೇಶನನ್ನು ಹಿಡಿದುಕೊಂಡು ಬಾಲಯ್ಯನನ್ನ ದೂರ ತಳ್ಳಿದ್ರು. ಈ ಗೊಂದಲದಲ್ಲಿ ಇಂಗ್ಲಿಷ್ ಗೌಡ, ಇವನು ಮನೆ ಹಾಳಾಗ, ಕೂನಿ ಕೇಸಿಗೆ ನನ್ನನ್ನು ಸಿಕ್ಕಾಕಿಸಿದ ಬಡ್ಡಿ ಮಗ ಎಂದು ಗುಂಪು ಬಿಟ್ಟು ಎತ್ತಲೋ ಓಡೋದ. ಅಂಗಾರ, ಚಂದ್ರ ಇಬ್ಬರು ಸಿಟ್ಟಿನಿಂದ ಕುದಿತಿದ್ದ ರಮೇಶನ ಹಿಡ್ಕೊಂಡು ಸಮಾಧಾನ ಮಾಡಿದ್ರು. ಇನ್ನೊಂದ್ಸಾರಿ ಕೆಸರಿನ ಪ್ಯಾಟೆಯಲ್ಲಿ ಬಾಯಿ ಬಿಟ್ಟಿಯೋ ನಿನ್ನ ಹೊಟ್ಟೆ ತಮಟೆ ಸಿಗದಾಗೆ ಸಿಗಿತೀನಿ ನೋಡ್ಕೊ, ಬಾಲಯ್ಯನಿಗೆ ಹೇಳಿದ ರಮೇಶ. ಬಾಲಯ್ಯನಿಗೆ ಅದರಲ್ಲಿ ಯಾವ ಸಂಶಯನೂ ಇರಲಿಲ್ಲ. ಸಂಶಯಾತ್ಮ ವಿನಶ್ಯತಿ. ಆತ ರಮೇಶನ ಮಾತನ್ನು ದೃಢವಾಗಿ ನಂಬಿ, ಇಲ್ರಪ್ಪ ನಿಮ್ಮ ದಮ್ಮಯ್ಯ, ನಾನು ನಿಮ್ಮಂಗೆ ನರ್ಮನ್ಸ, ಮಕ್ಕಳು ಮರಿ ಇರವ, ನಂಗೆ ಯಾಕೆ ಬೇಕು ಈ ಹೇಳ್ತಿನ ಕೆಲಸ ಎಂದು ಸ್ವಲ್ಪದರಲ್ಲೇ ಉಳಿದ ತನ್ನ ಪ್ರಾಣದ ಬಗ್ಗೆ ಚಿಂತಿಸುತ್ತಾ ನೊಂದು ನುಡಿದ. ಪಕ್ಕದಲ್ಲೊಂದು ನೀಳಕಾಯದ ವ್ಯಕ್ತಿ, ಏನ್ರಪ್ಪ ಯಾಕೆ ಹೀಗೆ ಗಲಾಟೆ ಮಾಡ್ತಿದ್ದೀರಿ ಎಂದಿತು. ನಾಲ್ವರು ತಿರುಗಿ ನೋಡಿದ್ರು. ಶ್ಯಾಮನಂದನ ಅಂಗಾಡಿ ವಿಷಾದದ ಮುಖ ಹಾಕೊಂಡು ನಿಂತಿದ್ದ. ಚಾಕು ಮಡಚಿ ಜೇಬಿಗೆ ಹಾಕಿಕೊಳ್ಳುತ್ತಾ ರಮೇಶ ಅಸಡ್ಡೆಯಿಂದ, ಏನಿಲ್ಲ, ಉಲ್ಟಾ ಮಾತಾಡ್ತಿದ್ದ, ಅದಕ್ಕೆ ಸರಿಯಾಗಿ ಎಚ್ಚರಿಕೆ ಕೊಟ್ಟಿದ್ದೀವಿ. ಕ್ರಾಂತಿ ಮಾಡೋರ ಹತ್ರ ಹುಡುಗಾಟ ಬೇಡ ಬೇಡ ಅಂತ ಅಂದ. ಅಂಗಾಡಿ ಬಾಲಯ್ಯನಿಗೆ, ಯಾರಯ್ಯ ನೀನು ಎಂದ. ಯಾವನೋ ರಾವನಿಗೆ ಯಾರಿಗೆ ಗೊತ್ತು, ಬಡವರ ಮನೆ ಹರಾಜು ಹಾಕಕ್ಕೆ ಹೋಗಿದ್ದ ಅಂದ ರಮೇಶ. ಏನಿಲ್ಲ ಸ್ವಾಮಿ, ಜಪ್ತಿ ಹರಾಜಿನದು ಟಾಮ್ ಟಾಮ್ ಮಾಡ್ತಿದ್ದೆ, ಅದಕ್ಕೆ ಎಲ್ಲಿಂದಲೋ ಬಂದು ಬಾಯಿ ಮುಚ್ಚು ಅಂತ ಮೇಲರಿಗೆ ತಮಟೆ ಹರಿದಾಕ್ಬಿಟ್ರು ಅಂದ ಬಾಲಯ್ಯ. ಯಾರ ಮನೆ ಹರಾಜು ಮಿಸ್ಟರ್ ಎಂದು ಅಂಗಾಡಿ ರಮೇಶನನ್ನು ಕೇಳಿದ. ಯಾರದೋ, ನಾವ್ಯಾಕೆ ತಿಳ್ಕೊಳ್ಳೋಕೆ ಹೋಗೋಣ ಸರ್, ದಿನ ಯಾರದೋ ಬಡವರ ಮನೆ ಹರಾಜು ಆಗುತ್ತೆ, ಅವ್ರ ಮನೆ ಪಾತ್ರೆ ಪರಡಿ ಸಾಹುಕಾರರ ಕೈ ಸೇರುತ್ತೆ ರಮೇಶ ಹೇಳ್ದ. ಮತ್ತ್ಯಾಕೆ ಅವನ ತಮಟೆಗೆ ಚೂರಿ ಹಾಕಿದ್ರಿ? ನಾನ್ಯಾಕೆ ತಮಟೆಗೆ ಚೂರಿ ಹಾಕ್ಲಿ? ಅವನೇ ತಮಟೆ ಅಡ್ಡ ಹಿಡ್ದ, ತಮಟೆ ಹರಿದೋಯ್ತು, ಅವನದೇ ತಪ್ಪು. ರಮೇಶನ ಹೊರಟಾಟಕ್ಕೆ ಬೇಸುತ್ತಾ ಅಂಗಾಡಿ ಈ ಅಸಂಬದ್ಧ ಪ್ರಹಸನ ಏನೆಂದು ಅರ್ಥವಾಗದೆ, ಸರಿಯಪ್ಪ, ನೀನು ಮತ್ತೆ ಮಾತಾಡಿ ಜಗಳ ಆರಂಭಿಸಬೇಡ, ನಡಿ ಎಂದು ಬಾಲಯ್ಯನನ್ನು ಆತ ಕಳಿಸಿ ಕೆಸರೂರಿನ ಟಿಬಿ ಕಡೆಗೆ ಸರಸರ ನಡೆಯತೊಡಗಿದ. ಅಂಗಾಡಿ ಮತ್ತು ಬಾಲಯ್ಯ ಆತ ಹೋದ ಕೂಡಲೇ ಅಂಗಾರ, ಲೋ ಬಡ್ಡಿ ಮಗನೆ, ಆ ಬಡಪಾಯಿ ಮೇಲೆ ಯಾಕೋ ಕತ್ತಿ ಮಸೆಯೋದಕ್ಕೆ ಹೋದೆ? ನೋಡು, ಹೇಳಿ ಸುಳೆ ಮಗ ಇಂಗ್ಲಿಷ್ ಗೌಡ ಜಗಳ ಹೆಚ್ಚಾಕಿ ಎತ್ಲಾಗೋ ಓಡೋಗಿದ್ದಾನೆ. ಅವನ ಮಾವನು ಮರ್ಯಾದೆ ಹರಾಜು ಹಾಕಿಸ್ಕೊಳ್ತಾ ಮನೇಲಿ ತಣ್ಣಗಿದ್ದಾನೆ. ಅವ್ರು ಯಾರಿಗೂ ಇಲ್ಲದೆ ಇರೋ ಕೋಪ ನಿಂಗೆ ಯಾಕೋ ಅಂದ. ರಮೇಶನಿಗೆ ಇಂಗ್ಲಿಷ್ ಗೌಡನ ಪುಕ್ಕರು ನೋಡಿ ಇನ್ನೊಮ್ಮೆ ಕೋಪ ಮರಿಕಳಿಸ್ತು. ಥೋತ್, ಈ ಗೌಡ ಸೂಳೆ ಮಕ್ಕಳ ಹಣೆ ಬರನೇ ಹಿಂಗೆ, ಗುಳ್ಳೆ ನರಿ ಸೂಳೆ ಮಕ್ಕಳು ಎಂದು ಇಂಗ್ಲಿಷ್ ಗೌಡನ ಜಾತಿಯನ್ನು ಬೈತೊಡಗಿದ. ನೀ ಯಾವ ಜಾತಿನೋ ಎಂದ ಅಂಗಾರ. ನಂಗೆ ಯಾವ ಜಾತಿ? ಅವತ್ತು ಮೀಟಿಂಗ್ ಮಾಡಿ ಇನ್ಮೇಲೆ ಜಾತಿ ಗೀತಿ ಎಲ್ಲ ಬಿಟ್ಟು ಬಿಡ್ಬೇಕು ಅಂತ ತೀರ್ಮಾನ ತಗೊಳ್ಳಿಲ್ವೇನೋ? ಮತ್ತೆ ಯಾಕೆ ಅವನಿಗೆ ಗೌಡ ಅಂತ ಜಾತಿ ವಿಷಯ ಎತ್ತಿ ಬೈತೀಯ? ಮತ್ತ್ಯಾಕ ಸೂಳೆ ಮಗ ಜಾತಿ ಬುದ್ಧಿ ತೋರಿಸ್ಕೋಬೇಕು? ಅದಕ್ಕೆ. ಅದೆಲ್ಲ ಇರಲಿ, ಇವನು ಎತ್ಲಾಗ ಓಡೋದ ಪತ್ತೆ ಮಾಡಿ ಅವನಿಗೆ ಸರಿಯಾಗಿ ಬೆಂಡೆತ್ತಬೇಕು, ಮುಂದಿನ ಕಾರ್ಯಕ್ರಮವನ್ನು ಸೂಚಿಸಿದ ಅಂಗಾರ. ಥೋತ್, ನಮ್ಮೂರು ಹುಡುಗಿರು ಉಚ್ಚ ಕುಡಿಯೋ ಯೋಗ್ಯತೆ ಇಲ್ಲ ಅವನಿಗೆ ಎಂದು ಚಂದ್ರ ತಿರಸ್ಕಾರದಿಂದ ಬೈದ. ಆ ಯೋಗ್ಯತೆ ನಿನಗೆ ಖಂಡಿತ ಇದೆ ಕಣೋ ಚಂದ್ರ, ಇನ್ಮೇಲೆ ಅದನ್ನೇ ಕುಡಿಯುವಂತೆ ಎಂದು ಇಬ್ಬರು ಗೆಳೆಯರು ಅದನ್ನೇ ಹಿಡಿದು ಚಂದ್ರನಿಗೆ ಗೇಲಿ ಮಾಡತೊಡಗಿದ್ರು. ಚಂದ್ರ ಮತ್ತೆ ಗಾಬರಿ ಬಿದ್ದು ಅದನ್ನು ತಾನು ಯಾವ ಅರ್ಥದಲ್ಲಿ ಹೇಳಿದೆ, ಹೇಗೆ ಅರ್ಥ ಮಾಡ್ಕೋಬೇಕು ಇತ್ಯಾದಿ ವಿವರಣೆ ಕೊಡತೊಡಗಿದ. 3 ಜನವು ತಮ್ಮ ಕ್ರಾಂತಿಯನ್ನು ಅನಿರ್ದಿಷ್ಟ ಕಾಲದವರೆಗೆ ಮುಂದೂಡಿ ಹೆದರುಕೊಂಡು ಓಡೋದ ಇನ್ನೊಬ್ಬ ಕ್ರಾಂತಿಕಾರಿಯನ್ನು ಹಿಡಿದು ಕೋರ್ಟ್ ಮಾರ್ಷಲ್ ಮಾಡಲು ಹುಡುಕಿಕೊಂಡು ಹೊರಟ್ರು.
ಇವನ ಸಹಾಯಕ್ಕೆ ಅಂತ ನಾವು ಹೋದ್ರೆ ಇವನೇ ಓಡೋದ್ನಲ್ಲಯ್ಯ. ಅವನಿಗೆ ನಾವು ಹೊಡೆಯೋದಕ್ಕೆ ಅಂತ ಹೋದ್ರೆ ಇವನಿಗೆ ಯಾಕಯ್ಯ ಪುಕ್ಲು ಹತ್ಕೊಂಡ್ತು? ಅಲ್ಲ, ಇವನಿಗೆ ಯಾರಾದರೂ ಚೂರಿ ತೋರಿಸಿದ್ರೆ ಇನ್ ಯಾವ ತರ ಓಡೋಗ್ಬೋದು ಅಂತ ಎದ್ರ ಪುಕ್ಲ. ಹೇತ್ಲಾಂಡಿ ಸಿಕ್ಲಿ ಅವನಿಗೆ, ಇತ್ಯಾದಿ ಇತ್ಯಾದಿ ಬೈಗುಳ ಭರಿತ ಸಂಭಾಷಣೆಗಳು ಅವರು ಸಾಗಿದ ದಿಕ್ಕಿನಿಂದ ಕತ್ತಲಲ್ಲಿ ಕೇಳಬಂದವು. ಅಧ್ಯಾಯ 3 ಇಲ್ಲಿಗೆ ಮುಗೀತು. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 4 ನೋಡೋಣ.